राजी साहब चोपड़ा मंच पे पधारे। मनोहर लाल जी साहब बाफना मंच पे पधारे दीप प्रज्वलन के लिए। उगम राजी साहब चोपड़ा हमारे स्पॉन्सर हैं, उनसे भी निवेदन करूंगा कृपया मंच पे पधारें। जिसको भी बुलाया गया उनको सबको मेरा सादर जय जिनेंद्र एवं प्रणाम। ये एक स्वधार्मिक संघ जो अभी रिसेंटली जो बना हुआ है, ये तो नया संघ है, लेकिन आशीष भाई तो कम से कम 10-12 साल से ये संघ लेते जाते रहे, लेकिन इस बार ನನ್ನ ಹೆಸರು ಗೌತಮ್ ಚಂದ್ ಧಾರಿವಾಲ್ ಜೈನ್ ಅಂತ. ಇದು ಇವತ್ತು ಜೈನ್ ಸ್ವಧಾರ್ಮಿಕ್ ಸಂಘ್ ಅಂತ ಒಂದು ಗುರು ಯಾತ್ರೆಗೆ ಒಂದು 450 ಜನನ ಕರ್ಕೊಂಡು ಮಹಾರಾಷ್ಟ್ರ ಮತ್ತು ಆಂಧ್ರ ಗುರು ದರ್ಶನ ಮಾಡೋಕ್ಕೆ 450 ಜನನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಸಿಟಿಸನ್ಸು ಮತ್ತು ಶಕ್ತಿ ಇಲ್ಲದವರ ಜನಗೆ ತುಂಬ ಜನ ಇದರಲ್ಲಿ ಇದ್ದಾರೆ, ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಅವ್ರು 300 ಜನ ಇದ್ದಾರೆ, ಮಿಕ್ಕ ಸ್ಪಾನ್ಸರ್ಸ್ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ. ಅವ್ರನ್ನ ಇಲ್ಲಿಂದ ಅಹಮದ್ನಗರಿಂದ ಔರಂಗಾಬಾದಿಂದ ಜಾಲ್ನಾಯಿಂದ ಅಂತಿಕ್ ಪಾರ್ಶ್ವನಾಥ್, ಆಮೇಲೆ ಔರಂಗಾಬಾದ್, ಆಮೇಲೆ ಹೈದ್ರಾಬಾದ್, ಆ ಥರ ಶಿರ್ದಿ ಇದೆಲ್ಲ ದರ್ಶನ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡು ಇಲ್ಲಿಂದ 6ನೇ ತಾರೀಕು ಹೊರಡ್ತಾ ಇದೆ ಟ್ರೈನ್ನಲ್ಲಿ. ವಾಪಸ್ 12ನೇ ತಾರೀಕು ಬೆಂಗಳೂರು ಬರ್ತೀವಿ. ಇದು ಯಾವುದೇ ಇದರಲ್ಲಿ ಲಾಭ ನಮಗೇನಿಲ್ಲ. ನಾವೇ ಕೈಯಿಂದ ಹಾಕಿ ಮತ್ತು ಸ್ಪಾನ್ಸರ್ನ ಕರ್ಕೊಂಡು ಹೋಗಿ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ, ಅವ್ರ ಮುಖಾಂತರ ಇದು ಕೆಲಸ ಆಗ್ತಾಯಿದೆ. ಸೊ ಸ್ಪಾನ್ಸರ್ಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಯಾತ್ರಿಗಳಿಗೆ ಒಂದೇ ನಿವೇದನ ಮಾಡ್ತೀನಿ, ತಾವು ಇದು 450 ಜನ ನಾವು ಕರ್ಕೊಂಡು ಹೋಗೋದು ದೊಡ್ಡದಿಲ್ಲ, ಬಟ್ ನೀವು ನಮ್ಮ ಸಹಾಯಕ್ಕೆ ಮಾಡಬೇಕು. ಯಾಕಂದರೆ ಟ್ರೈನ್ದು ಟ್ರಾವೆಲಿಂಗು, ಅಲ್ಲಿ ಬಸ್ ಟ್ರಾವೆಲಿಂಗ್ ಎಲ್ಲ ಇರುತ್ತೆ. ನೀವು ನಮಗೆ ಸಹಕಾರ ಕೊಡಬೇಕು. ಟೈಮ್ಗೆ ನಾವು ಹೇಳೋ ಟೈಮ್ಗೆ ವಾಪಸ್ ಕರೆಕ್ಟಾಗಿ ನಮ್ಮ ಜೊತೆ ಬರಬೇಕು. ನೀವು ಕರೆಕ್ಟಾಗಿ ಮಾಡಿದರೆ ನಮ್ಮದು ಈ 6 ದಿವಸದ ಯಾತ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಈ ಒಂದೊಂದು ಗುರು ದರ್ಶನಕ್ಕೆ ಸುಮಾರು ಅರ್ಧ ದಿವಸ 1 ದಿವಸ ಟೈಮ್ ಇರುತ್ತೆ. ಅಲ್ಲಿ 1-2 ಕಡೆ ಭಕ್ತಿನೂ ಮಾಡ್ತೀವಿ, ನೈಟ್ ಭಕ್ತಿನೂ ಮಾಡ್ತೀವಿ. ತುಂಬ ಜೈನ್ ಗುರುಗಳದ್ದು ದರ್ಶನವೂ ಆಗುತ್ತೆ. ಆಮೇಲೆ 1-2 ಸಮಾಧಿ ಇದೆ, ಅದು 2 ಸಮಾಧಿದು ದರ್ಶನ ಆಗುತ್ತೆ. ಇಲ್ಲ, ಇದು ಸುಮಾರು 10 ವರ್ಷದಿಂದ ಈ ಸಂಘಗಳು ಹೋಗ್ತಾ ಇದೆ, ಬಟ್ ಅಷ್ಟು ಜನ ಹೋಗ್ತಾ ಇರಲಿಲ್ಲ. 100 ಜನ 150 ಜನ ಹೋಗ್ತಾ ಇದ್ರು, ಬಟ್ ಈ ಸಾರಿ 450 ಜನ ಹೋಗ್ತಾವ್ರೆ. ಇದು ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲರದು ಸಹಕಾರ ಬೇಕು ಅಂತ ನಾನು ಆವಾಗಲೇ ನನ್ನ ಭಾಷಣದಲ್ಲಿ ಕೇಳಿದ್ದೀನಿ. ಇವತ್ತು ಬಂದಿರೋ ಅತಿಥಿಗಳಲ್ಲಿ ನಮ್ಮ BJP ಯುವ ಮನೋಜ ಶ್ರೀ ಸಪ್ತಾಜಿ ಗೌಡ ಅವ್ರು ಬಂದರು. ನಮಗೆ ಭಾರಿ ಖುಷಿ ಆಯಿತು. ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಕರೆದ್ರೆ ಅವ್ರು ಬರ್ತಾರೆ, ಅದಕ್ಕೆ ಅವರು ತುಂಬ ಧನ್ಯವಾದಗಳು. ಮತ್ತು ಮಹೇಂದ್ರ ಮುನೋತ್ ಅವ್ರ ಗೋಸೇವೆ ಅವ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಗುರು ಪುನ್ವಾನಿ ಡೆವಲಪರ್ಸ್ ಮಿಸ್ಟರ್ ಸಂಜಯ್ ಬೇದ್ ಅವ್ರದ್ದು ತುಂಬ ಸಹಕಾರ ಎಲ್ಲ ಸಂಘ ಹೋಗುವಾಗ ಇರುತ್ತೆ. ಅವ್ರಿಗೂ ನಮ್ಮ ಕಡೆಯಿಂದ ತುಂಬ ಅವ್ರಿಗೆ ಧನ್ಯವಾದಗಳು.
ಬೇಕಾದಷ್ಟು ಸ್ಪಾನ್ಸರ್ಸ್ ಇದ್ದಾರೆ. ನಾನು ಒಬ್ಬರೊಬ್ಬರು ಹೆಸರು ಹೇಳೋಕ್ಕಾಗೋಲ್ಲ. ಎಲ್ಲ ಸ್ಪಾನ್ಸರ್ಗಳಿಗೆ ನಮ್ಮಿಂದ ಧನ್ಯವಾದ. ಆಮೇಲೆ ವಾಲಂಟಿಯರ್ಸ್ ನಮ್ಮ ಹತ್ರ ಎಲ್ಲ ಯುವ ವಾಲಂಟಿಯರ್ಸ್ ಇದ್ದಾರೆ. ಇಡೀ ಟ್ರಿಪ್ನ ಒಂದು ಸಂತೋಷವಾಗಿ ಅವ್ರಿಗೆ ಕರ್ಕೊಂಡೋಗಿ ದರ್ಶನ ಮಾಡ್ಕೊಂಡು ಬರೋದು ಜವಾಬ್ದಾರಿ ನಮ್ಮದು ಇದೆ ಅಷ್ಟೇ. ನನ್ನ ಹೆಸರು ಗೌತಮ್ ಚಂದ್ ದಾರಿವಾಲ್ ಜೈನ್ ಅಂತ. ಇದೇ ಪ್ರಕಾರ ಒಂದು ಸಂಸ್ಥೆ ನಾವು ಗುರು ಗಣೇಶ್ ಸೇವಾ ಸಮಿತಿ ಅಂತ ನಡೆಸ್ತಾ ಇದ್ದೀವಿ. ಅದರಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಸುಮಾರು 10 ವರ್ಷದಿಂದ ಎವ್ರಿ ಅಮಾವಾಸ್ಯೆಗೆ 3,500-4,000 ಜನ ಇದು ಅನ್ನದಾನ ಇರುತ್ತೆ. ಇದು ಕಂಟಿನ್ಯೂಸ್ ಆಗಿ 10 ವರ್ಷದಿಂದ ಆಗ್ತಾ ಇದೆ. ಮೊನ್ನೆ ಹೋದ ತಿಂಗಳೇ 100 ಮಂತ್ಸ್ ಅಮಾವಾಸ್ಯನೋ ಇದು ಅನ್ನದಾನ ಮುಗೀತು. ಈಗ ಇದು 102, ಈ ಮೇನಲ್ಲಿ ಬಂದರೆ 102 ಆಗುತ್ತೆ. ಎಲ್ಲ ಒಂಥರ ಗೋ ಸೇವೆ, ಅನ್ನದಾನ ಸೇವೆ, ಈ ಥರ ಜೈನ್ಗಳಲ್ಲಿ ಯಾವುದು ಶಕ್ತಿ ಇರೋಲ್ಲ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೇವೆ ಮಾಡಿಸೋದು ಇದು ನಮ್ಮ ಕರ್ತವ್ಯ.